ಪಾನಿಪುರಿ ಮಾರೋರ್ನು ಬಿಟ್ಟಿಲ್ಲ, ಅವ್ರಿಗೂ GST ನೋಟಿಸ್ ಕೊಟ್ಟಿದ್ದಾರೆ. ಹೀಗೊಂದು ಸುದ್ದಿ ಮೊನ್ನೆ ಬಂದಿತ್ತು. ಸ್ವಲ್ಪ ಡೀಪ್ ಆಗಿ ಡಿಗ್ ಮಾಡಿ ನೋಡಿದರೆ ಗೊತ್ತಾಗಿದ್ದೇನು ಅಂದರೆ, ಹೀಗೆ GST ನೋಟಿಸ್ ಬರೋದಕ್ಕೆ ಕಾರಣ ಆತನ ವರ್ಷದ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಥವಾ ಅವನಿಗೆ ಒಂದು ವರ್ಷದಲ್ಲಿ ಬಂದಿರುವಂತಹ ಆನ್ಲೈನ್ ಪೇಮೆಂಟ್ಗಳ ವ್ಯಾಲ್ಯೂ 40 ಲಕ್ಷ ರೂಪಾಯಿ ಅಂತ. ಈಗ ಈ 40 ಲಕ್ಷ ರೂಪಾಯಿಯಷ್ಟು ಬಿಸ್ನೆಸ್ಸನ್ನು ಅವನು ಬರೀ ಆನ್ಲೈನ್ ಪೇಮೆಂಟ್ಗಳ ಮೂಲಕವೇ ಮಾಡಿದ್ದಾನೆ ಅಂತಂದರೆ, ಇನ್ನೊಂದು 50% ಅಂದರೆ ಒಂದು 20 ಲಕ್ಷ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಆಗಿರುವಂತಹ ಸಾಧ್ಯತೆ ಇದೆ ಅನ್ನುವ ಅನಿಸಿಕೆಯನ್ನು ನಾವು ಬೆಳೆಸಿಕೊಳ್ಬಹುದು. ಅಲ್ಲಿಗೆ ಆತನ ಓವರ್ ಆಲ್ ಬಿಸ್ನೆಸ್ ಫಾರ್ ದ ಇಯರ್ ಈಸ್ 60 ಲಕ್ಷ. ಈ 60 ಲಕ್ಷ ರೂಪಾಯಿಯಲ್ಲಿ 60%ನಷ್ಟು ದುಡ್ಡನ್ನು ಅವನ ಖರ್ಚುಗಳು, ಬಿಸ್ನೆಸ್ಸನ್ನು ನಡೆಸೋದಕ್ಕೆ ಇರುವಂತಹ ಕಾಸ್ಟು, ಲೇಬರ್ ಕಾಸ್ಟ್ ಅಂತೆಲ್ಲ ಆಲೋಚನೆ ಮಾಡಿದರೆ 20 ಲಕ್ಷ ಲಾಭವನ್ನು ವರ್ಷಕ್ಕೆ ಮಾಡಿದ ಹಾಗಾಯಿತು. ಈಗ ಅವನು ಈ 20 ಲಕ್ಷ ಲಾಭಕ್ಕೆ ಒಂದೇ ಒಂದು ರೂಪಾಯಿ ಟ್ಯಾಕ್ಸನ್ನು ಕಟ್ಟಿರೋದಿಲ್ಲ. ಆದರೆ ಅವನದ್ದೇ ಇನ್ಕಮನ್ನು ಹೊಂದಿರುವ ಒಬ್ಬ ಸ್ಯಾಲರಿಡ್ ಕ್ಲಾಸ್ ಇಂಡಿವಿಜುವಲ್ ಈ 20 ಲಕ್ಷಕ್ಕೆ ಮಿನಿಮಮ್ 1.5 2 ಲಕ್ಷ ರೂಪಾಯಿಯಷ್ಟು ಟ್ಯಾಕ್ಸನ್ನು ವರ್ಷಕ್ಕೂ ಕಟ್ಟಬೇಕಾಗಿ ಬರುತ್ತೆ. ಈಗ ಈ GST ನೋಟಿಸ್ ಕೊಟ್ಟಿರುವಂತಹದ್ದು ಸರಿ ಅಂತ ನಿಮಗನ್ಸುತ್ತಾ ಅಥವಾ ಅದು ತಪ್ಪು ಅಂತ ಅನ್ಸುತ್ತಾ? ಕಮೆಂಟ್ ಮಾಡಿ ಹೇಳಿ ನಿಮ್ಮ ಅಭಿಪ್ರಾಯವನ್ನು. ಬಿಸ್ನೆಸ್ ಮಾಡ್ತಿದ್ದಾರೆ ಅನ್ನುವ ಕಾರಣಕ್ಕೆ ಅಥವಾ ಒಂದು ಸಣ್ಣ ಬಿಸ್ನೆಸ್ ಅಂತ ಹೇಳುವ ಕಾರಣಕ್ಕೆ ಅವ್ರಿಗೆ ಎಷ್ಟೇ ಲಾಭ ಮಾಡಿದರೂ ಕೂಡ ಟ್ಯಾಕ್ಸ್ ಕಟ್ಟದೇ ಇರೋದು ಸರಿನಾ? ಅಥವಾ ಈ ರೀತಿ GST ನೋಟಿಸ್ಗಳನ್ನು ಸರ್ಕಾರ ಕೊಡ್ತಾ ಇರೋದು ತಪ್ಪಾ? ಕಮೆಂಟ್ ಮಾಡಿ ಹೇಳಿ.